ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡೋಕೆ ಹೊರಟಿದ್ದೀವಿ ಅಂತಂದರೆ, ನಿನ್ನೆ ಆಗಿರುವಂಥ SSC CGL ನೋಟಿಫಿಕೇಶನ್. ಓಕೆ, ನಿನ್ನೆ ಏನು ಅಫಿಷಿಯಲ್ ಆಗಿ ಒಂದು SSC CGL ನೋಟಿಫಿಕೇಶನ್ ಆಗಿದೆ. ನೀವು ನೋಡ್ಬೋದು 24/6/2024 ನಿನ್ನೆನೆ SSC CGL ಅರೌಂಡ್ 17,727 ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಆಗಿರುವಂಥದ್ದು. ಓಕೆ, ಈ ನೋಟಿಫಿಕೇಶನ್ಗಳಲ್ಲಿ ಯಾವ್ಯಾವ ಹುದ್ದೆಗಳಿವೆ, ಹಾಗೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನು, ಆಮೇಲೆ ಸಿಲೆಬಸ್ ಯಾವ ಥರ ಇರುತ್ತೆ, ಆಮೇಲೆ ಯಾವ ಏಜ್ ಅವರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ಕೊಂಬರೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಆಫ್ ದ ಎಕ್ಸಾಮಿನೇಷನ್ 2024 CGL 2024 ಡೇಟ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ 24/6/2024 ನಿನ್ನೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಹಾಗೆ ಜುಲೈ 7, 2024 ಅಪ್ಲಿಕೇಶನ್ ಹಾಕೋಕೆ ನಿಮಗೆ ಕಾಲಾವಕಾಶ ಇರುತ್ತೆ. ಹಾಗೆ ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆನ್ಲೈನ್ ಅಪ್ಲಿಕೇಶನ್ ಅಂತಂದರೆ ಅದೇ ಹೇಳಿದ್ನಲ್ಲ 24/7 ನೈಟ್ 11 ಗಂಟೆವರೆಗೂ ನಿಮಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಹಾಗೆಯೇ ನೀವು ನೋಡ್ಬೋದು ಟೆಂಟೇಟಿವ್ ಶೆಡ್ಯೂಲ್ ಫಾರ್ ದ ಟೈರ್ 1 ಎಕ್ಸಾಮಿನೇಷನ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಆಗೋ ಚಾನ್ಸಸ್ ಇದೆ ಟೈರ್ 1 ಎಕ್ಸಾಮಿನೇಷನ್. ಹಾಗೆಯೇ ಟೈರ್ 2 ಎಕ್ಸಾಮಿನೇಷನ್ ಟೆಂಟೇಟಿವ್ ಶೆಡ್ಯೂಲ್ ಯಾವಾಗಿದೆಪ್ಪ ಅಂತಂದರೆ ಇದೇ ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರಲ್ಲಿ ಎಕ್ಸಾಮಿನೇಷನ್ ಮೇನ್ಸ್ ಟೈರ್ 2 ಅಂತ ಏನು ಕರಿತೀವಿ, ಮೇನ್ಸ್ ಎಕ್ಸಾಮಿನೇಷನ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಓಕೆ, ನಾವಿವಾಗ ನೋಡೋಣ ಯಾವ್ಯಾವ ಪೋಸ್ಟ್ಗಳು ಏನೇನು ಅಂತ, ಕ್ವಾಲಿಫಿಕೇಶನ್ ಏನಿದೆ, ಏಜ್ ಲಿಮಿಟ್ ಏನಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಡೀಟೇಲ್ಸ್ ಆಫ್ ದ ಪೋಸ್ಟ್, ಯಾವ್ಯಾವ ಪೋಸ್ಟ್ ಇದಾವೆ ಅಂತ ನೋಡೋಣ. ಇಲ್ಲಿ ಪೇ ಲೆವೆಲ್ 7 ಇರುವಂಥ ಪೋಸ್ಟ್ಗಳು, ಕೆಲವೊಂದಿಷ್ಟು ಪೋಸ್ಟ್ಗಳಿಗೆ ಪೇ ಲೆವೆಲ್ 7 ಇದೆ. 44,900 ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನಿಮಗೆ TA, DA ಮತ್ತು ಅಲವೆನ್ಸಸ್ ಎಲ್ಲನೂ ಸೇರಿ ನಿಮಗೆ ಬೇಸಿಕ್ 44,000 ಸ್ಟಾರ್ಟ್ ಆಗಿ TA DA ಎಲ್ಲ ಸೇರಿಕೊಂಡು ಅರೌಂಡ್ ನಿಮಗೆ 70K to 80K, 70K ಇಂದ 80K ವರೆಗೂ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ ಸ್ನೇಹಿತರೆ. 70K ಇಂದ 80K ಯಾವುದು ಪೇ ಲೆವೆಲ್ 7 ಇರುವಂಥದ್ದು. ನೀವು ಇಲ್ಲಿ ನೋಡ್ಬೋದು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹುದ್ದೆಗಳಿದ್ದಾವೆ, ಎಲ್ಲವೂ ಗ್ರೂಪ್ ಬಿ ಹುದ್ದೆಗಳು. ಏನು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇದಾವಲ್ಲ ಎಲ್ಲವೂ ಗ್ರೂಪ್ ಬಿ ಹುದ್ದೆಗಳು. ಹಾಗೆಯೇ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಏಜ್ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಡಿಪಾರ್ಟ್ಮೆಂಟ್ IBದಲ್ಲಿ 18ರಿಂದ 30 ವರ್ಷದವರೆಗೆ ಅವಕಾಶ ಇದೆ. ಹಾಗೆಯೇ CSS ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್ 20ರಿಂದ 30 ಏಜ್ ಲಿಮಿಟ್ ಇದೆ. ಹಾಗೆಯೇ ಬೇರೆ ಬೇರೆ ಹುದ್ದೆಗಳಿಗೆ ಏಜ್ ರಿಲ್ಯಾಕ್ಸೇಷನ್ಗಳನ್ನು ಕೊಡಲಾಗಿದೆ, ನೀವು ಇಲ್ಲಿ ನೋಡ್ಬೋದು. ಹಾಗೆಯೇ ನೀವು ನೋಡ್ಬೋದು ಪೇ ಲೆವೆಲ್ 6 35,400 ಬೇಸಿಕ್ಕಿಂದ ಸ್ಟಾರ್ಟ್ ಆಗುವಂಥ ಕೆಲವು ಹುದ್ದೆಗಳು, 35,400 ಬೇಸಿಕ್ ಗ್ರೂಪ್ ಬಿ ಹುದ್ದೆಗಳು. ಹಾಗೆ ಏಜ್ ಲಿಮಿಟು 18ಇಂದ 30 ಇಯರ್ಸ್ವರೆಗೂ ಇವರು ಅಪ್ಲೈ ಮಾಡ್ಬೋದು. ಬೇರೆ ಬೇರೆ ಹುದ್ದೆಗಳಾದ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್, ರಿಸರ್ಚ್ ಅಸಿಸ್ಟೆಂಟ್, ಸಬ್ ಇನ್ಸ್ಪೆಕ್ಟರ್, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಹಾಗೆಯೇ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಗ್ರೂಪ್ ಸಿ ಹುದ್ದೆಗಳಿದ್ದಾವೆ, ಅವುಗಳಿಗೆ ಏಜ್ ಲಿಮಿಟು 18ರಿಂದ 27 ವರ್ಷ ಏಜ್ ಲಿಮಿಟ್ ಇದೆ. ಯಾವ್ಯಾವ ಅಂದರೆ ಆಡಿಟರ್ ಮತ್ತು ಅಕೌಂಟೆಂಟ್ ಅಂತ ಕೆಲವೊಂದಿಷ್ಟು ಹುದ್ದೆಗಳಿದ್ದಾವೆ. ಜೂನಿಯರ್ ಅಕೌಂಟೆಂಟ್ ಈ ಥರ ಹುದ್ದೆಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ C&AG, CDG ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಹುದ್ದೆಗಳಿವೆ, ಗ್ರೂಪ್ ಸಿ ಹುದ್ದೆಗಳಾಗಿವೆ. ಪೇ ಲೆವೆಲ್ 5 39,000 ಬೇಸಿಕ್ ಸ್ಯಾಲರಿ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಪೇ ಲೆವೆಲ್ 4 ಇರುವಂಥ ಕೆಲವು ಹುದ್ದೆಗಳು ಪೋಸ್ಟಲ್ ಅಸಿಸ್ಟೆಂಟ್, ತುಂಬ ಪೋಸ್ಟ್ಗಳಿರ್ತವೆ. ಆಮೇಲೆ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್ ನೀವು ಇಲ್ಲಿ ನೋಡ್ಬೋದು. ಓಕೆ, ಹಾಗೆಯೇ ಕೆಲವೊಂದಿಷ್ಟು ಹುದ್ದೆಗಳಿಗೆ, ಆಲ್ಮೋಸ್ಟ್ ಎಲ್ಲ ಹುದ್ದೆಗಳಿಗೂ ಏಜ್ ಲಿಮಿಟ್ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು SC ST ದವರಿಗೆ ಅಲ್ಲಿ ಏನು 18ಇಂದ 30, 20ಇಂದ 30 ಅಂತ ಏಜ್ ಲಿಮಿಟ್ ಕೊಟ್ಟಿದ್ರು, ಆ ಏಜನ್ನು ಕನ್ಸಿಡರ್ ಮಾಡಿಕೊಂಡು SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಸ್ನೇಹಿತರೆ. ಹಾಗೆ OBC ದವರಿಗೆ 3 ವರ್ಷ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ OBC ವಿದ್ಯಾರ್ಥಿಗಳಿಗೆ 13 ವರ್ಷ, ಹಾಗೆ SC ST ದವರಿಗೆ 15 ವರ್ಷ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ SC ST ಅಭ್ಯರ್ಥಿಗಳಿಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುವಂಥದ್ದು ನೀವು ನೋಡ್ಬೋದು ಇಲ್ಲಿ. ಹಾಗೆಯೇ ಎಜುಕೇಷನ್ ಕ್ವಾಲಿಫಿಕೇಶನ್ ಏನೇನು ಇರಬೇಕು ಅಂತ ನೋಡ್ಕೊಂಬರೋಣ. ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಶನ್. ಓಕೆ, ನೀವು ಆಗಲೇ ನಾನು ಮೇಲೆ ಹೇಳಿದಾಗೆ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಂತ ಒಂದು ಹುದ್ದೆಗೆ ಯಾವುದಾದರೂ ಯೂನಿವರ್ಸಿಟಿಯಿಂದ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಹಾಗೆ ಇಲ್ಲಿ ಒಂದು ಕಂಡೀಷನ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಈ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಹುದ್ದೆಗೆ 60% ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ 12th ಸ್ಟ್ಯಾಂಡರ್ಡ್, ಓನ್ಲಿ ಈ ಹುದ್ದೆಗೆ ಮಾತ್ರ. ಓಕೆ, 60% ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ 12th ಸ್ಟ್ಯಾಂಡರ್ಡಲ್ಲಿ ನೀವು ತೊಗೊಂಡಿರಬೇಕು. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ಉಳಿದ ಎಲ್ಲ ಹುದ್ದೆಗಳಿಗೂ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಒಂದು ಹುದ್ದೆ ಬಿಟ್ಟು ಉಳಿದ ಎಲ್ಲ ಪೋಸ್ಟ್ಗಳಿಗೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಸಾಕು. ಯಾವುದಾದ್ರೂ ಯೂನಿವರ್ಸಿಟಿಯಿಂದ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಸಾಕು. ಅದು ಡಿಗ್ರಿ 1/8/2024 1/8/2024 ಒಳಗಡೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅಂಥವರು ಎಲ್ಲ ಹುದ್ದೆಗಳಿಗೂ ಅಪ್ಲೈ ಮಾಡ್ಬೋದು.
ಇನ್ನು ಅಪ್ಲೈ ಮಾಡೋದು ಹೇಗಪ್ಪ ಅಂತಂದರೆ, ಅಪ್ಲೈ ಮಾಡೋದು SSC CGL ವೆಬ್ಸೈಟ್ sscg.gov.in ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಹಾಗೆ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತಂದರೆ, ನಾರ್ಮಲ್ ಆಗಿ ಜನರಲ್, OBC ಹಾಗೂ EWS ಕ್ಯಾಂಡಿಡೇಟ್ಸ್ಗಳಿಗೆ, ಜನರಲ್, OBC ಮತ್ತು EWS ಕ್ಯಾಂಡಿಡೇಟ್ಸ್ಗಳಿಗೆ ಟೋಟಲ್ 100 ರೂಪಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ಓಕೆ, 100 ರೂಪೀಸ್ ಇದೆ ಅಪ್ಲಿಕೇಶನ್ ಫೀಸ್. ಯಾರಿಗೆ? ಜನರಲ್, OBC ಮತ್ತು EWS ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ, ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಹಾಗೆಯೇ ನೀವು ನೋಡ್ಬೋದು ವುಮೆನ್ ಕ್ಯಾಂಡಿಡೇಟ್ಸ್, ಓಕೆ, ವುಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ, ಆಮೇಲೆ SC, ಆಮೇಲೆ ST ದವರಿಗೆ, ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್, ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರಿದ್ದೀರಾ, ನಿಮಗೆ ಯಾವುದೇ ಪೇಮೆಂಟ್ ಇಲ್ಲ, ಫೀಸ್ ಇಲ್ಲ, ಎಕ್ಸಾಮ್ ಫೀಸ್ ಇಲ್ಲ, ಎಕ್ಸಾಮ್ಟೆಡ್ 0 ರೂಪೀಸ್. ಓಕೆ, ಇವಾಗ ನಾವು ಸ್ಕೀಮ್ ಆಫ್ ದ ಎಕ್ಸಾಮಿನೇಷನ್ ನೋಡೋಣ, ಯಾವ ಥರ ಎಕ್ಸಾಮ್ ನಡೆಯುತ್ತೆ ಅಂತ. ಎಕ್ಸಾಮು ಇಲ್ಲಿ ಕೊಟ್ಟಿರೋ ಹಾಗೆ ಟೈರ್ 1, ಟೈರ್ 2 ಅಂತ 2 ಹಂತದಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ. ಓಕೆ, ಟೈರ್ 1 ಓನ್ಲಿ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ. ಹಾಗೆಯೇ ಟೈರ್ 2 ಅಲ್ಲಿ ಮೆರಿಟ್ಗೆ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಟೈರ್ 1 ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ. ಹಾಗೆಯೇ ಟೈರ್ 2 ಎಕ್ಸಾಮಿನೇಷನ್ ಅಲ್ಲಿ ಮೆರಿಟ್ ಇರುತ್ತೆ. ಹಾಗೆ ಟೈರ್ 1 ಅಲ್ಲಿ ಏನಿರುತ್ತೆ, ಟೈರ್ 2 ಅಲ್ಲಿ ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತ ನೋಡ್ಕೊಂಬರೋಣ. ನೀವಿಲ್ಲಿ ನೋಡ್ಬೋದು ಸ್ಕೀಮ್ ಆಫ್ ದ ಎಕ್ಸಾಮಿನೇಷನ್ ಟೈರ್ 1 ಎಕ್ಸಾಮಿನೇಷನ್. ಟೋಟಲ್ 4 ಸಬ್ಜೆಕ್ಟ್ಗಳಿರ್ತವೆ. ಓಕೆ, ಟೋಟಲ್ 4 ಸಬ್ಜೆಕ್ಟ್ಗಳಿರ್ತವೆ. ಟೋಟಲ್ 25 ಅನ್ನೋ ಥರ 100 ಕ್ವಶನ್ಗಳಿರ್ತವೆ. ಹಾಗೆ ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂತೆ ಟೋಟಲ್ 200 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ನಡೆಯುತ್ತೆ. ಓಕೆ, ಟೋಟಲ್ 4 ಸಬ್ಜೆಕ್ಟ್ಗಳು: ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಆಮೇಲೆ ಜನರಲ್ ಅವೇರ್ನೆಸ್, ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಹಾಗೆಯೇ ಇಂಗ್ಲಿಷ್ ಕಾಂಪ್ರಿಹೆನ್ಷನ್. ಪ್ರತಿಯೊಂದು ಸಬ್ಜೆಕ್ಟಲ್ಲಿ 25 ಕ್ವಶನ್ಗಳು ನೀವು ಇಲ್ಲಿ ನೋಡ್ಬೋದು. ಹಾಗೆಯೇ ಪ್ರತಿಯೊಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂತೆ 200 ಮಾರ್ಕ್ಸ್ಗಳಿಗೆ ಟೈರ್ 1 ಎಕ್ಸಾಮಿನೇಷನ್ ನಡೆಯುತ್ತೆ. ಹಾಗೆಯೇ ಇದು ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ ಸ್ನೇಹಿತರೆ. ಈ 100 ಕ್ವಶನ್ಗಳಿಗೆ ನೀವು ನೋಡ್ಬೋದು ಇಲ್ಲಿ ಟೋಟಲ್ 200 ಮಾರ್ಕ್ಸಿಗೆ ನಡೀತವೆ. ಹಾಗೆ 1 ಅವರಲ್ಲಿ ನೀವು ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. 1 ಅವರಲ್ಲಿ ನೀವು ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ 100 ಪ್ರಶ್ನೆಗಳು 60 ನಿಮಿಷಗಳು ಮಾತ್ರ ನಿಮಗೆ ಅವೈಲೇಬಲ್ ಇಲ್ಲಿ ಇರೋದು. ನೀವು ಡೀಟೇಲ್ ಆಗಿ ನೋಡೋದಾದ್ರೆ ಕೇವಲ ನಿಮಗೆ ಒಂದು ಪ್ರಶ್ನೆಗೆ ನಿಮಗೆ 36 ಸೆಕೆಂಡ್ಗಳು ಮಾತ್ರ ಇಲ್ಲಿ ಅವಕಾಶ ಇರುವಂಥದ್ದು. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಟೈರ್ 1 ಎಕ್ಸಾಮಿನೇಷನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬೋತ್ ಇಂಗ್ಲಿಷ್ ಆ್ಯಂಡ್ ಹಿಂದಿಲಿ ಪರೀಕ್ಷೆ ನಡೆಯುತ್ತೆ. ಆಮೇಲೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರೋ ಥರ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಸಿಗುತ್ತೆ. ಹಾಗೆಯೇ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತಪ್ಪ ಅಂತಂದರೆ, ನೆಗೆಟಿವ್ ಮಾರ್ಕಿಂಗ್ 0.5 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಎಲ್ಲರೂ ಅಬ್ಸರ್ವ್ ಮಾಡಬೇಕಾದಂಥದ್ದು. 4 ಪ್ರಶ್ನೆಗಳನ್ನು ತಪ್ಪು ಮಾಡಿದ್ರಿ ಅಂತಂದರೆ ಒಂದು ಸರಿಯಾದ ಪ್ರಶ್ನೆ ಅಂದರೆ 2 ಮಾರ್ಕ್ಸನ್ನು ಕಳ್ಕೊತೀರಾ, 4 ಮಾರ್ಕ್ಸ್ಗಳನ್ನು ತಪ್ಪು ಮಾಡಿದಾಗ. ಓಕೆ, ಟೈರ್ 1 ಇದು. ಹಾಗೆಯೇ ನೀವು ನೋಡ್ಬೋದು ಟೈರ್ 2 ಎಕ್ಸಾಮಿನೇಷನ್ ತುಂಬ ಲೆಂತಿ ಆಗಿರುತ್ತೆ. ಟೈರ್ 1 ನಾನು ಅವಾಗಲೇ ಹೇಳಿದಾಗೆ ಜಸ್ಟ್ ಕ್ವಾಲಿಫಿಕೇಶನ್. ಟೈರ್ 2 ಎಕ್ಸಾಮಿನೇಷನಲ್ಲಿ ನಿಮಗೆ ಮೆರಿಟನ್ನು ಕನ್ಸಿಡರ್ ಮಾಡೋದೇ ಟೈರ್ 2 ಎಕ್ಸಾಮಿನೇಷನಲ್ಲಿ. ಸೊ ಟೈರ್ 2 ಎಕ್ಸಾಮಿನೇಷನಲ್ಲಿ 2 ಪೇಪರ್ಗಳು ಇರ್ತವೆ. ಓಕೆ, ಪೇಪರ್ 1, ಪೇಪರ್ 2 ಅಂತ ಇರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಪೇಪರ್ 1, ಪೇಪರ್ 2 ಅಂತ ಇರುತ್ತೆ. ಪೇಪರ್ 1, ಪೇಪರ್ 2 ಟೈರ್ 2 ಎಕ್ಸಾಮಿನೇಷನ್ ಅಲ್ಲಿ 2 ಪೇಪರ್ಗಳು ಇರೋದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಟೈರ್ 2 ಎಕ್ಸಾಮಿನೇಷನ್ ಮೆರಿಟ್ ಬೇಸ್ಡ್ ಆಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ಟೈರ್ 2 ಪೇಪರಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಅಂತ 2 ಪೇಪರ್ಗಳಿರ್ತವೆ. ನೀವು ಇಲ್ಲಿ ಪೇಪರ್ 2ನ ನೋಡ್ಬೋದು. ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. 100 ಕ್ವಶನ್ಗಳಿರ್ತವೆ, 200 ಮಾರ್ಕ್ಸ್ ಇರುತ್ತೆ. ಇದು ಯಾರಿಗೆ ಅಂತಂದ್ರೆ ಕೇವಲ ಓನ್ಲಿ JSO ಯಾರು ಅಪ್ಲೈ ಮಾಡಿದ್ರೆ ಅವರಿಗೆ ಮಾತ್ರ. JSO ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಯಾರು ಅಪ್ಲೈ ಮಾಡಿದ್ರೆ ಅವರಿಗೆ ಮಾತ್ರ ಪೇಪರ್ 2 ಇರುತ್ತೆ. ಇನ್ನು ಉಳಿದೆಲ್ಲ ಪೋಸ್ಟ್ಗಳಿಗೆ ಯಾರು ಅಪ್ಲೈ ಮಾಡಿರ್ತೀರಲ್ಲ ಅವರಿಗೆ ಪೇಪರ್ 1 ಮಾತ್ರ ಇರುತ್ತೆ. ಓಕೆ, ಪೇಪರ್ 1 ಅಲ್ಲಿ ಏನೇನು ಸಿಲೆಬಸ್ ಇದೆ, ಎಷ್ಟು ಕ್ವಶನ್ಗಳಿಗೆ ಎಷ್ಟು ಮಾರ್ಕ್ಸ್ಗಳಿಗೆ ಎಕ್ಸಾಮಿನೇಷನ್ ನಡೆಯುತ್ತೆ, ಆಮೇಲೆ ಎಷ್ಟು ಸಮಯ ಅನ್ನೋದನ್ನ ಇವಾಗ ನೋಡ್ಕೊಳ್ಳೋಣ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಪೇಪರ್ 1 ಅಲ್ಲಿ. ಓಕೆ, ನೀವು ಇಲ್ಲಿ ನೋಡ್ಬೋದು ಪೇಪರ್ 1 ಅಲ್ಲಿ ಸೆಷನ್ 1 ಅಂತ ಇರುತ್ತೆ. ಸೆಷನ್ 1. ಓಕೆ, ಆಮೇಲೆ ಹಾಗೆಯೇ ಸೆಷನ್ 1 ಅಂತ ಇರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಸೆಷನ್ 2 ಅಂತ ಇರುತ್ತೆ. ಸೆಷನ್ 2 2 ಸೆಷನ್ ಅಲ್ಲಿ ಪೇಪರ್ 1 ನಡೆಯುತ್ತೆ. ಓಕೆ, 2 ಸೆಷನ್ ಅಲ್ಲಿ ಪೇಪರ್ ನಡೆಯುತ್ತೆ. ಟೋಟಲ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಸೆಷನ್ 1 2 ಗಂಟೆ 15 ನಿಮಿಷಗಳ ಕಾಲ ನಿರಂತರವಾಗಿ ಸೆಷನ್ 1 ಅಲ್ಲಿ ನೀವು ಪರೀಕ್ಷೆ ಬರೀಬೇಕಾಗುತ್ತೆ. ಓಕೆ, ಪೇಪರ್ 1 ಅಲ್ಲಿ 2 ಗಂಟೆ 15 ನಿಮಿಷಗಳಿಗೆ ನೀವು ನಿರಂತರವಾಗಿ ಪರೀಕ್ಷೆ ಬರೀಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು ಅದರಲ್ಲಿ ಸೆಕ್ಷನ್ 1 ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆದ ತಕ್ಷಣ ಸೆಕ್ಷನ್ 1 ಸ್ಟಾರ್ಟ್ ಆಗುತ್ತೆ. ಓಕೆ, ಅದರಲ್ಲಿ ಮಾಡ್ಯೂಲ್ 1, ಮಾಡ್ಯೂಲ್ 2 ಮ್ಯಾಥಮೆಟಿಕ್ಸ್ ಎಬಿಲಿಟಿ, ಆಮೇಲೆ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಅಂತ 30 ಪ್ರಶ್ನೆಗಳು ಒಟ್ಟು 60 ಪ್ರಶ್ನೆಗಳಿಗೆ ಎಕ್ಸಾಮ್ ನಡೆಯುತ್ತೆ. ಒಂದೊಂದು ಪ್ರಶ್ನೆಗಳಿಗೆ 3 ಅಂಕಗಳಂತೆ. ಒಟ್ಟು ನಿಮಗೆ ಸೆಷನ್ 1 ಅಲ್ಲಿ 180 ಮಾರ್ಕ್ಸ್ಗೆ ನೀವು ಪರೀಕ್ಷೆನ ಬರೀತೀರಾ. ಎಷ್ಟು 180 ಮಾರ್ಕ್ಸ್ಗಳಿಗೆ ಪರೀಕ್ಷೆನ ಬರೀತೀರಾ. ಒಟ್ಟು ಎಷ್ಟು ಪ್ರಶ್ನೆಗಳಿರ್ತವೆ ಅಂದರೆ 60 ಪ್ರಶ್ನೆಗಳಿರ್ತವೆ. 1 ಗಂಟೆ ಸಮಯ ಇರುತ್ತೆ. ದಿಸ್ ಈಸ್ ಓನ್ಲಿ ಫಾರ್ ಸೆಷನ್ 1 ಅಲ್ಲಿ. ಸೆಕ್ಷನ್ 1 ಅಲ್ಲಿ ಸೆಕ್ಷನ್ 1 ಮಾತ್ರ ನಿಮಗೆ 1 ಅವರ್ ಎಕ್ಸಾಮ್ ಇರುತ್ತೆ. ಓಕೆ, ನೆಕ್ಸ್ಟ್ ನೀವು ಸೆಕ್ಷನ್ 1 ಕಂಪ್ಲೀಟ್ ಆಗಿ 1 ಅವರ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಸೆಕ್ಷನ್ 2 ಆಟೋಮೆಟಿಕ್ ಓಪನ್ ಆಗುತ್ತೆ. ಓಕೆ, ಸೆಕ್ಷನ್ 2 ನಿಮಗೆ ಇಲ್ಲಿ ನೋಡ್ಬೋದು ನೀವು ಸೆಕ್ಷನ್ 1 ಅವರ್ ಆದ ತಕ್ಷಣ ಸೆಕ್ಷನ್ 2 ಆಟೋಮೆಟಿಕ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಸಬ್ಜೆಕ್ಟ್ ಇರುತ್ತೆ ಅಂದರೆ ಇಂಗ್ಲಿಷ್ ಲ್ಯಾಂಗ್ವೇಜ್, ಹಾಗೆಯೇ ಜನರಲ್ ಅವೇರ್ನೆಸ್ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ 45 ಪ್ರಶ್ನೆಗಳಿರ್ತವೆ. ಹಾಗೆಯೇ ಜನರಲ್ ಅವೇರ್ನೆಸ್ 25 ಪ್ರಶ್ನೆಗಳಿರ್ತವೆ. ಟೋಟಲ್ ಒಂದು ಪ್ರಶ್ನೆಗೆ 3 ಅಂಕಗಳಂತೆ 210 ಮಾರ್ಕ್ಸ್ಗೆ ನೀವು ಸೆಕ್ಷನ್ 2ನ ಅಟೆಂಡ್ ಮಾಡ್ತೀರಾ. ಇದೂ 1 ಗಂಟೆ ಇರುತ್ತೆ.
ಸೆಕ್ಷನ್ 2 ಆಲ್ಸೋ ಈಸ್ ಫಾರ್ 1 ಅವರ್ 2 ಅವರ್ ಆಯಿತು. ಇನ್ನು ನೆಕ್ಸ್ಟ್ ಸೆಕ್ಷನ್ 2 1 ಅವರ್ ಮುಗಿದ ತಕ್ಷಣ ನೆಕ್ಸ್ಟ್ ನಿಮಗೆ ಸೆಕ್ಷನ್ 3 ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ಕಂಪ್ಯೂಟರ್ ನಾಲೆಜ್ ಅಂಡ್ ಮಾಡ್ಯೂಲ್ ಅಂತ 20 ಪ್ರಶ್ನೆಗಳು ಇರ್ತವೆ, 60 ಅಂಕಗಳಿಗೆ ಇರುತ್ತೆ. ಇದು ಕಂಪ್ಯೂಟರ್ ಮಾಡ್ಯೂಲ್ ಅಂತ ಏನಿದೆ ಇದು ಓನ್ಲಿ ಫಾರ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ, ಎಕ್ಸಾಮಿನೇಷನ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ. ಆಮೇಲೆ ನೀವು ಇಲ್ಲಿ ಮೇಲ್ಗಡೆ ಏನು ಸೆಕ್ಷನ್ 1 ಸೆಕ್ಷನ್ 2 ಅಟೆಂಡ್ ಮಾಡ್ತಿರಲ್ಲ, ಎಷ್ಟು ಮಾರ್ಕ್ಸ್ಗೆ ಅಂದರೆ ಅರೌಂಡ್ 390 ಮಾರ್ಕ್ಸ್ಗೆ 180 ಪ್ಲಸ್ 210 ಟೋಟಲ್ 390 ಮಾರ್ಕ್ಸ್ಗೆ ನಿಮಗೆ ಮೆರಿಟಿಗೆ ಕನ್ಸಿಡರ್ ಮಾಡ್ತಾರೆ. ಹಾಗೆ ಕಂಪ್ಯೂಟರ್ ಏನಿರುತ್ತೆ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ನೀವು ನೋಡ್ಬೋದು ಅದಾದ ತಕ್ಷಣ ಅಲ್ಲಿಗೆ ಸೆಷನ್ 1 ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ನಿಮ್ಮದು ಸೆಷನ್ 2 ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಡೇಟಾ ಎಂಟ್ರಿ ಆ್ಯಂಡ್ ಸ್ಪೀಡ್ ಟೆಸ್ಟ್ ಮಾಡ್ಯೂಲ್ ಅಂತ ಮಾಡ್ತಾರೆ. ಇದು ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ. ಅದಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಅಂತ ಅವರೇ ಫಿಕ್ಸ್ ಮಾಡ್ತಾರೆ. ಇದು ಕೇವಲ 15 ನಿಮಿಷ ಇರುತ್ತೆ ಈ ಟೆಸ್ಟ್. ಇದರಲ್ಲಿ ನಿಮಗೆ ಇಷ್ಟು ಸಮಯದಲ್ಲಿ ಇಷ್ಟು ಪದಗಳನ್ನು ನೀವು ಟೈಪ್ ಮಾಡಬೇಕು ಅಂತ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ನೀವು ಇದನ್ನು ಬರೀಲೇಬೇಕಾಗುತ್ತೆ. ಎಲ್ಲರಿಗೂ ಈ ಎಕ್ಸಾಮಿನೇಷನ್ ಎಲ್ಲರಿಗೂ ಇರುತ್ತೆ, ನೀವು ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ನಾನು ನಿಮಗೆ ಪೇಪರ್ 2 ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸ್ಟ್ಯಾಟಿಸ್ಟಿಕ್ಸ್ ಯಾರಿಗೆ JS ಓದೋರಿಗೆ ಮಾತ್ರ ಅಂತ. ಇನ್ನು ಸಿಲೆಬಸ್ ಬಗ್ಗೆ ನೋಡೋದಾದ್ರೆ ನೀವು ಇಲ್ಲಿ ನೋಡ್ಬೋದು ಇಂಡಿಕೇಟಿವ್ ಸಿಲೆಬಸ್ ಫಾರ್ ದ ಟೈರ್ 1 ಎಕ್ಸಾಮಿನೇಷನ್. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ನಾನು ಇದನ್ನ PDF ನನ್ನ ಗ್ರೂಪಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಅಲ್ಲಿ ಡೀಟೇಲ್ಡ್ ಸಿಲೆಬಸ್ ಅನ್ನ ನೋಡ್ಕೋಬಹುದು. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಹಾಗೆಯೇ ನೀವು ನೋಡ್ಬೋದು ಜನರಲ್ ಅವೇರ್ನೆಸ್ ಇದೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದೆ. ಓಕೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದೆ, ಇದು ಟೈರ್ 1ಗೆ ಸಿಲೆಬಸ್. ಆಮೇಲೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಇದೆ. ಅವಾಗ ಹೇಳಿದಾಗೆ 200 ಮಾರ್ಕ್ಸ್ಗೆ ಇದೆಲ್ಲ 25 ಪ್ರಶ್ನೆಗಳನ್ನು ನೀವು ಇದರಲ್ಲಿ ನೋಡ್ಬೋದು. ಹಾಗೇನೇ ಟೈರ್ 2 ಎಕ್ಸಾಮಿನೇಷನ್ಗೆ ನೀವು ನೋಡ್ಬೋದು. ಟೈರ್ 2 ಎಕ್ಸಾಮಿನೇಷನ್ಗೆ ಮಾಡ್ಯೂಲ್ 1 ನಲ್ಲಿ ಸೆಷನ್ 1 ನಲ್ಲಿ ಪೇಪರ್ 1 ಮ್ಯಾಥಮೆಟಿಕ್ಸ್ ಅಂಡ್ ಅಬಿಲಿಟೀಸ್ ಅಂತ ಇಲ್ಲಿ ಯಾವುದೇ ಸಿಲೆಬಸ್ ಇದೆ ನೀವು ಇಲ್ಲಿ ನೋಡ್ಬೋದು. ಅಲ್ಜಿಬ್ರಾ, ಜಾಮೆಟ್ರಿ, ಹಾಗೆ ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ. ಹಾಗೆ ಮಾಡ್ಯೂಲ್ 2 ನಲ್ಲಿ ಪೇಪರ್ 1 ನಲ್ಲಿ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್. ಓಕೆ, ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು. ಹಾಗೆ ಸೆಕ್ಷನ್ 2 ದಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್. ಹಾಗೆಯೇ ಪೇಪರ್ 1 ಸೆಕ್ಷನ್ 2 ದಲ್ಲಿ ನೀವು ನೋಡ್ಬೋದು ಜನರಲ್ ಅವೇರ್ನೆಸ್ ಏನೆಲ್ಲ ಸಿಲೆಬಸ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಡೀಟೇಲ್ಡ್ ಆಗಿ ಸಿಲೆಬಸ್ ಕಾಪಿನ ಒಂದ್ಸರಿ ಓದ್ಕೊಳ್ಳಿ. ಹಾಗೆಯೇ ನಾನು ಅವಾಗಲೇ ಹೇಳಿದಾಗೆ ಕಂಪ್ಯೂಟರ್ ರಿಲೇಟೆಡ್ ಏನೆಲ್ಲ ಓದಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಬೇಸಿಕ್ಸ್, ಸಾಫ್ಟ್ವೇರ್, ವರ್ಕಿಂಗ್ ವಿತ್ ಇಂಟರ್ನೆಟ್, ಹಾಗೆ ಬೇಸಿಕ್ ನೆಟ್ವರ್ಕಿಂಗ್ ಏನೆಲ್ಲ ಸಿಲೆಬಸ್ ಇದೆ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಡೀಟೇಲ್ಡ್ ಆಗಿ ನೋಡ್ಕೊಳ್ಳಿ. ಆಮೇಲೆ ಹಾಗೇನೆ ಸ್ಟ್ಯಾಟಿಸ್ಟಿಕ್ಸ್ ಇರುವಂತಹ ಅಭ್ಯರ್ಥಿಗಳು JS ಯಾರು ಅಪ್ಲೈ ಮಾಡ್ತೀರಾ, ಸ್ಟ್ಯಾಟಿಸ್ಟಿಕ್ಸ್ ಏನು ಸಿಲೆಬಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನ ಡೀಟೇಲ್ಡ್ ಆಗಿ ಒಂದ್ಸರಿ ನೋಡ್ಕೊಂಡ್ಬಿಡಿ. ಸ್ಟ್ಯಾಟಿಸ್ಟಿಕ್ಸ್ ಯಾರೆಲ್ಲ ಇದ್ದೀರಾ ಒಂದ್ಸರಿ ಡೀಟೇಲ್ಡ್ ಸಿಲೆಬಸ್ ಅನ್ನ ನೋಡ್ಕೊಳ್ಳಿ. ಓಕೆ, ಇಲ್ಲಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ನಿಮಗೆ ಇದ್ರ ಬಗ್ಗೆ ಇನ್ನ ಯಾವ ತರ ಪ್ರಿಪೇರ್ ಆಗಬೇಕು, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ರಿಲೇಟೆಡ್ ಏನಾದರೂ ಮಾಹಿತಿ, ಹಾಗೇನೆ ಯಾವ ಬುಕ್ಸ್ ಓದಬೇಕು, ಯಾವ ತರ ಸ್ಟ್ರಾಟಜಿ ಮಾಡಬೇಕು ಅಂತ ಏನಾದರೂ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ Hold me close till I get up. Time is